ಸುಮ್ಮನೆ ಕಾಲವನ್ನು ಕಳೆದು ಸಾಗುವುದು ಚಿತ್ತವೇ ನೆಮ್ಮಿ ನಿಜವನ್ನು ಬುದ್ಧಿ ಪಡೆಯದೆ ಮನುಷ್ಯನಿ ಸುಮ್ಮನೆ ಕಾಲವನ್ನು ಕಳೀತಾ ಇದ್ದೇವೆ. ಎಷ್ಟು ದಿನಮಾನಗಳನ್ನು ನೀನು ಸುಮ್ಮನೆ ಕಳೆದೆ ಅಂದ್ರೆ ಅವ್ರು ಹೇಳಿದ್ರು ಹರೆಯದೆಲ್ಲವನ್ನು ಶ್ರಮಿಸಿ ಧೂಳಿ ಮಾಡಲ ಪರಮಾಣುಗಳಲ್ಲಿ ತಣಿತು ದೇಹವನ್ನು ಅನಂತ ಜನಗಳಲ್ಲಿ ಬಹಳಷ್ಟು ಸುಮ್ಮನೆ ದಿನಮಾನಗಳನ್ನ ಕಳೆದಿಲ್ಲ. ಎಷ್ಟು ಜನ ಹೇಳಿದ್ರು ಈ ಭೂಮಿಯನ್ನ ಪುಡಿ ಮಾಡಿ ಹುಡುಗಿದ್ದಾರೆ. ಎಷ್ಟು ಪರಮಾಣುಗಳು ಗೊತ್ತಾಗ್ತದೆ. ಅಣುವು ಬೇರೆ, ಪರಮಾಣು ಬೇರೆ. ಅಣುವಿನ 6ನೇ ಭಾಗ ಪರಮಾಣು ಬೆಳಕಿನ ಹಾರಾಡ್ತಿರ್ತದೆ. ಇಡೀ ಭೂಮಿನೇ ಪುಟ್ಟಿ ಪುಡಿ ಮಾಡಿದೆ ಹಾರಿಸಿದರೆ ಎಷ್ಟು ಪರಮಾಣುಗಳು ಅಷ್ಟು ಜನ್ಮ ಹೀಗೆ ಅನಂತ ಜನ್ಮವನ್ನು ಪಡೆದ ಕೋಟಿ ಕಾಲದ ವಿಚಾರ. ಈಗ ಇದು ಸುಮ್ಮನೆ ಕರೆ ಏನ್ ಮಾಡಕ್ಕೆ ಏನಂತ ಮಾಡಿದ್ರು, ಏನು ಮಾಡಲ್ಲ, ಏನು ಮಾಡಿದ್ರು ಇಷ್ಟೇ ಮಾಡಿದ್ರು. ಮತ್ತೆ ಪಶು ಪಕ್ಷಿ ಪ್ರಾಣಿಗಳು ನಿನಗಿಂತಲೂ ಚಂದ ಬದುಕನ್ನ ಮಾಡ್ತಾ ಇದ್ದಾವ. ಅದೇ ಅಲ್ಲ ಹೆಣ್ಣು ಗಂಡು ಮತ್ತು ಇಷ್ಟ ಚಿಂತನಕ್ಕೆ ಸೀಮಿತವಾಗಿದೆ. ಅವರದ್ದು ಏನ್ ಮಾಡ್ಬೇಕೀಗ? ಇದೆಲ್ಲ ನಿನಗಾಗಬಾರ್ದು ಅಂದ್ರೆ ಜನನ ಮರಣ ಹೃದಯ ಭಯ ಶೋಕ ಜರೆ ಬಡತನ ಪರಸೇವೆ ಯಾಚನೆ ಆಡಿ ಆಡಿ ಮುನಿಸು ವಿರಹ ಸಂತಾಪ ಚಿಂತನೆಗಳು ದಿನಗಾಗಲಿದ ಪ್ರೀತಿಗಲಿಯದೆ ಜನನ ಮರಣದಿಂದ ದುಃಖದ ಅದನ್ನು ಕಳ್ಕೋಬೇಕಾಗಿದೆ. ಅದಕ್ಕೆ ಲಕ್ಷ್ಯ ಇಲ್ಲ. ರುಜೆ ರೋಗ ಗಂಟೆ ಬಿದ್ದದ ಭಯ ನಿಂತರು ಭಯ, ಬದುಕಿನ ಭಯ, ಜರೆ ಮುಪ್ಪು ಬರುತ್ತದೆ, ಬಡತನ ಬರುತ್ತದೆ, ಪರಸೇವೆ ಮಾಡುವಂತ ಪ್ರಸಂಗ ಬರುತ್ತದೆ, ಇನ್ನೊಬ್ಬರ ಹಾಳಾಗಿ ದುಡಿಯುವಂತ ಪ್ರಸಂಗ ಬರುತ್ತದೆ, ಯಾಚನೆ ಹಾನಿ ಹಡಕು ಬೇಡ್ಕೊಂಡು ತಿನ್ನುವಂತ ಪ್ರಸಂಗ ಬರಬಹುದು. ಯಾವಾಗ ಬದುಕು ಕೈ ಬಿಟ್ಟು ಹೋಗ್ತದೋ ಗೊತ್ತಿಲ್ಲ, ಯಾವಾಗ ಹಾನಿ ಆಗ್ತದೋ ಗೊತ್ತಿಲ್ಲ. ಲಾಭ ಹಾನಿ ಅಂತಿರಲು ಸಂಸಾರದಾಗ ಹಾನಿ ಹಾನಿ ಲಾಭ ಅನ್ನೋದಿಲ್ಲೇ ಇಲ್ಲ. ನಾವು ಹುಡುಗಟ್ಟಿಗೆ ಯಾವತ್ತೂ ಹೇಳ್ತಿರ್ತೀನಿ, ಸಂಸಾರದ ಲಾಭ ನೀ ಏನು ಮಾಡಿದ್ರು ಲಾಭ ಹೆಂಗೈತಿ ಅಂದ್ರೆ ಲಾಭ ಶಬ್ದ ಬಡಬಡ ಅಂತ ಏನಂತ ಲಾಭ ನಾನು ಅನುಭವಿಸ್ತೀನಿ ಮಾಡ್ತೇನೆ. ಲಾಭ 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 ಸಂಸಾರ ಅಂದ್ರೆ ಹಾನಿ, ಪರಮಾರ್ಥ ಅಂದ್ರೆ ಪರಮ ಲಾಭ. ಅದಕ್ಕ ಆತ್ಮಲಾಭಾತ್ ಪರಂ ಲಾಭೋ ನ ವಿದ್ಯತೆ. ಮನುಜ
ಮುಂದೆ ಕುಲ ಜನನದ ಲಾಭವಾದು ಅವನವರಿಂದರಿಯುವುದು ಇದೆ. ಆತ್ಮಜ್ಞಾನ ಸಂಪಾದಿಸುವುದೇ ಜೀವನದ ಪರಮ ಲಾಭ ಅಂತ ಹೇಳಿದ್ರು ಜ್ಞಾನಿಗಳು. ಇಲ್ಲಿ ಹಾನಿ ಯಾಕೆಂದ್ರೆ ನೋಡ್ರಿ, ದಿನವಿಂದೆ ಎಲ್ಲ ಹೆತ್ತರ ಬಸವಣ್ಣವರು. ಯಾಕೆ ಬದುಕು ಯಾವಾಗ ಕೈ ಬಿಟ್ಟು ಹೋಗ್ತದೋ ಗೊತ್ತಿಲ್ಲಪ್ಪ, ಅದಕ್ಕೆ ನಾವು ದಿನವಿಂದೆ ಅಂತೀವಿ. ಇದು ಅತ್ಯಂತ ನಶ್ವರ ಜೀವನ. ಕ್ಯಾ ಭರೋಸಾ ಹೈ ಇಸ್ ಜಿಂದಗಿ ಕಾ. ಇದನ್ನ ಹಾಡ್ತಿದ್ರು, ಹಾಡನ್ನ ಬರ ಹಾಕೊಂಡ ಅದನ್ನ ಬಿಡಿಸೋಣ. ಭಾಳ ಚಂದ ಇದೆ. ಸಂತರ ಭಾಳ ಚಂದ ಹೇಳ್ತಾರ. ಏನಂತಾರ? ಕ್ಯಾ ಭರೋಸಾ ಹೈ ಇಸ್ ಜಿಂದಗಿ ಕಾ, ಸಾಥ ದೇತಿ ನಹಿ ಏ ಕಿಸಿ ಕಾ. ಏನಂತಾರೆ? ಕ್ಯಾ ಭರೋಸಾ, ಇದೇನು ಬದುಕು ದೊರಕಲ್ಲ ಜೀವನ, ಮನುಷ್ಯ ಜೀವನ. ಕ್ಯಾ ಭರೋಸಾ ಹೈ, ಏನು ಭರೋಸಾ ಐತಪ್ಪ, ಏನ್ ವಿಶ್ವಾಸ ಐತೆ? ಇಸ್ ಜಿಂದಗಿ ಕಾ, ಈ ಪ್ರಪಂಚ, ಈ ಜೀವನ, ಇದಕ್ಕ ಸಂಸಾರಕ್ಕ ಏನು ಭರವಸೆ ಐತಿ? ಸಾಥ ದೇತಿ ನಹಿ ಏ ಕಿಸಿಗ, ಯಾರಿಗೂ ಇದು ಸಾಥ ಕೊಟ್ಟಿಲ್ಲ. ಯಾವಾಗ ಹಾನಿ, ಯಾವಾಗ ಕೈ ಬಿಟ್ಟು ಹೋಗ್ತದೋ ಗೊತ್ತಿಲ್ಲ. ಅದಕ್ಕೆ ಅವರಂತಾರ, ಬದುಕು ಕಳ್ಕೊಳ್ಳುವ ಮುಂಚೆ ಏನ್ ಮಾಡಬೇಕು? कहां से आया, ये मतलब के चिंता, कहां से आया, जाना कहां, आखिर कहां मुकाम, बंदे कर ले बंदगी करने की के आ. ये मतलब ಅಂತ ಹೇಳ್ತಾ ಇರೋದು, ಭಾಷಣ ಹೇಳ್ತಾ ಇದ್ದಾರೆ. ಏನಂತಾರೆ? कहां से आया, ಎಲ್ಲಿಂದ ಬಂದಿದೆ? मंदिर है, मंदिर एलिंद मंदिर ವ್ಯಾಸಂಗ ನೀವು ಮುಸ್ಲಿಂ ಬಂದ್ರೆ ಅವ್ರು ಕಳ್ಕೊಂಡ್ರೆ ಇವತ್ತು ಬಂದದ್ದು ಕೇಳಂಗಿಲ್ಲ. ಪ್ರಪ್ರಥಮ ಈ ಭೂಮಿಗೆ ಬಂದ್ರೆ ಆಸೆ ಆಯ ಅವಾಗಲೂ ಇವ್ರು ಶಾಣೆದಾರ ಹೇಳ್ತಾರೆ. ಏನಂತಾರ? ನಮ್ಮವನ ಪಠ್ಯ ನಿಂದು ಬಂದೆ, ನಿಮ್ಮವನ ಪಠ್ಯ ಎಲ್ಲಿಂದು ಬಂದ್ರಿ. ಭಾಷೆ ಮಾನವನೇ ಮಾನವ ಅದು ಗೊತ್ತಿಲ್ಲ, ಎಲ್ಲಿಂದ ಬಂದೆ ಅಂತ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ. ಅದಕ್ಕಂತ ಆಸೆ ಆಯಾ, ಜಾನ ಕಹಾ, ಆಖಿರ್ ಕಹಾ ಮುಖಾಂ. ಎಲ್ಲಿ ಮನೆ ಏನಂತಾರೆ? ನಿಮ್ಮ ವಸ್ತಿ आखिर कहां मुकाम, पनी वस्ती ಎಲ್ಲಿ? ನಿಮ್ಮ ಪನಿ ವಸ್ತಿ ಎಲ್ಲಿ? ಅದು ಪನಿ ಕಾಯಂ ಇರೋ ಜಾಗ ಯಾವುದು? ಕಾಯಂ ಜಾಗ ಗೊತ್ತಿಲ್ಲ. ಹೆಂಗ್ ಆಖಿರ್ ಮುಕಾಮ್ ಅಲ್ಲೇ, ಮನೆಯ ಮುಕಾಮ್ ಅಲ್ರಿ. ಜೀವನ ಮಣ್ಣಾಗಿ ಹೋಗ್ತದೆ. ಒಂದ್ ದಿವಸ ಮಣ್ಣಾಗ ಕುಂದಿರ್ತಿ. ಅದಕ್ಕ ಬಂದೇ ಕರಲೆ ಬಂಧಗಿ, ಮನುಷ್ಯ ಜನ್ಮಕ್ಕೆ ಬಂದಿಯಲ್ಲ, ಏನ್ ಮಾಡ್ಬೇಕಾಗಿದೆ ಅದನ್ನ ಮಾಡು. ಕರನೆ ಕೀ ಕಾಮ್, ಒಳ್ಳೆ ಕೆಲಸ ಅಂದ್ರೆ ಪರಮಾತ್ಮನಿಗೆ ಶರಣಾಗುವುದೇ ನೇಕಿ ಕಾಮ್, ಅದೇ ಮುಖ್ಯವಾದ ಕೆಲಸ. ಅದನ್ನ ಮಾಡ. ಯಾಕೆ ಬೇಗ ಮಾಡಂದ್ರೆ ಅದನ್ನ ಬಸವಣ್ಣ ಏನಂತಾರ? ದಿನದಿಂದೆ ಆದಷ್ಟು ಬೇಗ. ಯಾಕ? ಸಾಹಸ रुक जाएगी
ಚಲತೆ ಚಲತೆ ಅಂದ್ರೆ ಅರ್ಥ ನಿಮಗೆ ಏನಂತ? ಸಾಹಸ रुक जाएगी चलते चलते ಸಾಹಸ ಅಂದ್ರೆ ಶ್ವಾಸೋಚ್ಛ್ವಾಸ. ನೀವು ಬದುಕಿರೋದಕ್ಕೆ ಗ್ಯಾರಂಟಿ ಹೋಗ್ಯಾನ ಹೆಂಗ ಅಂತ ಎದ್ರ ಮೇಲೆ ನಿರ್ಣಯ ಮಾಡ್ತೀರಿ. ಮೊದಲು ಹೋಗಿ ಮುಂಗೆ ಕೈ ಹಚ್ತೀರಿ, ಹಿಂಗ್ ಹಿಡಿದು ನೋಡ್ಬಾರ್ದು, ಇದ್ದು ದೌಡ ಹೋಗ್ಬೋದು. ಹಿಂಗ್ ಹಿಡಿದು ನೋಡ್ತೀರಿ, ಶ್ವಾಸೋಚ್ಛ್ವಾಸ ನಿರಂತರ ನೋಡ್ರಿ. ನೀವೇನಾರ ಮಾಡಿ, ನಿತ್ಯಾರ ಮಾಡಿ, ಮುದ್ದಿ ತಿನ್ರಿ. ಈ ಪ್ರವಚನ ಕೇಳಕ್ಕೆ ಲಕ್ಷ ಐತಿ ನಿಮಗೆ. ನಾನು ಪ್ರವಚನ ಮಾಡಕ್ ಹತ್ತೀನಿ. ನಿರಂತರ ನಡೆದ ಯಾವುದೇ ಶ್ವಾಸೋಚ್ಛ್ವಾಸ ಕ್ರಿಯೆ ಅದು ಇರುತ್ತಾನ ಮನುಷ್ಯ ಬದುಕಿರ್ತಾನ. ಅವರಂತರ ಇದು ಯಾವಾಗ ಶ್ವಾಸೋಚ್ಛ್ವಾಸ ಸ್ಟಾಪ್ ಆಯ್ತು, ಪರಿಹರಿಕ್ಕೆ ಬರ್ತದೆ. ಸಾಹಸ रुक जाएगी चलते चलते. ನಡೀತಾ ನಡೀತಾನೆ ಸಾವು ಬಂದ್ಬಿಡ್ತಪ್ಪ ಮನುಷ್ಯನಿಗೆ. ನಮಗೆ ಬಹಳ ವಿಷಾದ ಅನಿಸ್ತು. 2 ದಿನಗಳ ಹಿಂದ ನನ್ನ ಮಗ ಸುಭಾಷ್ ಮುರುಗಿ ಅವರ ಮೊಮ್ಮಗ, ಬರೀ 24 ವರ್ಷ ಅವನಿಗೆ. ಅವನು ತೊಟ್ಟದಾಗ ಹಾಕಿ ಹೆಸರಿಟ್ಟವನ ಅರುಣ್ ಕುಮಾರ್ ಅಂತ ಹೇಳಿ. ನನ್ನ ಹೆಸರಿಡಕ್ಕೆ ಹೊಂಟಿದ್ರು, ನಾನೇನೋ ಅರುಣ್ ಕುಮಾರ್ ಅಂತ ಹೆಸರು. ಸಾವು ಹೇಳಿ ಕೇಳಿ ಬರುತ್ತಿಲ್ಲ ತಿಳ್ಕೋ. ಕೇಳಿ ಕೇಳಿ ಬರಂಗಿಲ್ಲ, ಯಾವಾಗ ಬರ್ತದ ಹೇಳಕ್ ಬರಂಗಿಲ್ಲ. ಹಾಗೆ ಬರ್ತದ, ಎಲ್ಲಿ ಬರ್ತದೆ ಹೇಳಕ್ ಬರಂಗಿಲ್ಲ. ನೋಡಿ, ಮೈಸೂರದಾಗಿದ್ದ ಹುಡುಗ ಸಾಯಲಾಕನಿಗೆ ಬರ್ಬೇಕಂದ್ರೆ ಸ್ನೇಹಿತನ ಮದುವೆ ಇತ್ತಂತೆ. ಬೆಳಿಗ್ಗೆ ಹೋಗಿದ್ರೆ ಏನಾಗ್ತಿತ್ತು, ಕೆಲಸದೇನು ಕರ್ಕೊಂಡು ಹೋಗ್ತದೆ ನೋಡ್ರಿ. ಎಷ್ಟು ಆಶ್ಚರ್ಯ. ಅದಕ್ಕಂದ್ರೆ ಅವರು ಆಯುಷ್ಯ ತೀರದೆ ಮರಣವಿಲ್ಲ. ಬಸವಣ್ಣವ್ರದ್ದು ವಾಚನ ಮಾಡ್ತಿದ್ದೆ, ಆಯುಷ್ಯ ತೀರದೆ ಮರಣ. ಒಂದೇ ಗಾಡಿ ಇಬ್ರು ಹೋಗ್ಯಾರ, ಒಬ್ಬ ಬದುಕ್ಯಾನ, ಒಬ್ಬ ಸತ್ತ. ಜಂಪಿನೊಳಗೆ ಜಾರಿಬಿದ್ದು ಒಬ್ಬ ಸತ್ತ, ಒಬ್ಬ ಬದುಕಿ. ಏನು ಮಾಡಲಿಲ್ಲ. ಅದಕ್ಕೆ ಅವರಂತರ ಸಾವು ಹೇಳಿ ಕೇಳಿ ಬರೋದಿಲ್ಲಪ್ಪ. ಯಾವ ಕ್ಷಣ ಬರ್ತದೋ ಗೊತ್ತಿಲ್ಲ. ಸಾಹಸ रुक जाएगी चलते चलते. ನಡೀತಾ ನಡೀತಾ ಇದ್ದಾಗಲೇ ಕುಶ ನಿಂತಿರುತ್ತದೆ. ಶಮ್ಮ बुझ जाएगी चलते चलते. ದೀಪ ಉರಿತಾ ಉರಿತಾನೆ ಆಗ್ತದೆ. ಶ್ವಾಸ ನಡೀತಾ ನಡೀತಾ ಇದ್ದಾಗ ಪುರುಷ ನಿಂತು ಹೋಗ್ತದೆ. तब निकल जाएगी रोशनी का. क्या भरोसा है इस जिंदगी का. ಯಾವಾಗ ಜೀವನ ಇಷ್ಟು ಚಂದ ನಡೆದಂತ ಜೀವನ ಯಾವ ಕ್ಷಣ ಕೊನೆ ಆಗ್ತದೆ ಗೊತ್ತಿಲ್ಲ. ಅದಕ್ಕೆ हम रहे ना मोहब्बत रहेगी. ನಾವು ಇರಂಗಿಲ್ಲ, ಎಲ್ಲರನ್ನ ಪ್ರೀತಿಸ್ತಾ ಎಲ್ಲರೊಂದಿಗೆ ಒಂದಾಗಿ 4 ಮಂದಿಗೆ ಬೇಕಾಗಿ ಬದುಕುವ ಧರ್ಮದ ಕೆಲಸ ಮಾಡಿದ್ರೆ ಅದು ಸದಾ ಉಳಿತದೆ. ಅದಕ್ಕಂದ್ರೆ ಅವರು ಹಮರೇ ನಾವೇ ನಮ್ಮ ತಿರುಗಿಲ್ಲ ಗೊತ್ತಿಲ್ಲ. ಇರುವುದು ಯಾವುದಪ್ಪ, ಶಾಶ್ವತವಾಗಿ ಇರುವುದು ಯಾವುದು? ನೀ ಮಾಡಿದ ಪುಣ್ಯ, ನೀ ಮಾಡಿದ ಧರ್ಮ, ನೀ ಮಾಡಿದ
ಪರಮಾತ್ಮನ ಭಕ್ತಿ ಅದಕ್ಕವರಂದ್ರು ದುನಿಯಾ ಹೈ ಏಕ ಹಕೀಕತ್ ಪುರಾನಿ. ಇದು ದುನಿಯಾ ಈ ಪ್ರಪಂಚ ಹಿಂಗಾರು. ಅದಕ್ಕವರಂದ್ರು ಕ್ಯಾ ಭರೋಸಾ ಹೈ ಇಸ್ ಜಿಂದಗಿಗೆ, ಯಾರಿಗೂ ಇದು ಸಾಧ್ಯ ಕೊಟ್ಟಿಲ್ಲ, ಯಾವಾಗ ಸಾವು ಬರ್ತದೋ ಗೊತ್ತಿಲ್ಲ. ಆದ್ರಿಂದ ಅವರಂತರ ಇನ್ನೊಂದೇ ಬೇಗ ಮಾಡು ಪರಮಾರ್ಥಕ್ಕೆ ನೆಪಾಯ ಹೇಳಬೇಡ. ಮುಂದೆ ನೆಪ ಹೇಳ್ತಾನೆ ಇನ್ನೊಂದು ದಿನ 2 ದಿನ ಮಂದಿ ಬರಗ ಎಷ್ಟು ನಾವು ಆರಂಭದ ದಿನ ಎಷ್ಟು ಗದ್ದಲ ಮಾಡಿ ಉತ್ಸವ ಮಾಡೋದು ಎದ್ರ ಸಲುವಾಗಿ ಗೊತ್ತಾಗಲಿ ಮಂದಿ ಗೊತ್ತಾಗಲಿ. ಏನ್ ಡಿಜೆ ಹಚ್ಚಿ ಮತ್ತು ಸುಟ್ಟು ಉತ್ಸವ ಮಾಡಿದ್ರು ಎಚ್ಚರ ಕುಂಬ್ಕೊಳ್ಳೋದು ಮಂದಿ ಅವ್ರು ಸುದ್ದಿನೇ ಮುಟ್ಟಿಲ್ಲ. ಹೆಂಗ ಹೋಗ್ಬೇಕಂತಿದ್ದೆ ಕೆಲಸ ಬಂದ ಅಯಾ ಬಂದ ಬೀಗರು ಬಂದ ಏನೋ ಏನೋ ಕೆಲಸ ಬಂದು ಏನೋ ನೆಪ ಹೇಳ್ತೀವಿ ಪರಮಾರ್ಥ ಮಾಡ್ಲಿಕ್ಕೆ. ನೆಪ ಹೇಳಬೇಡ, ಇಲ್ಲಿ ಕುಂಟು ನೆಪ ಕುಂಟು ನೆಪ ಅನ್ಕೊಂಡೆ ನನಗೆ ಬೀಚಿ ಭಾಳ ಚಂದ, ಉದಾಹರಣೆ ಭಾಳ ಚಂದ ತಿನ್ನ ತಡ ಮಾಡಿ ಬಂದ ಹುಡುಗ ಆಡ್ಕೊಂತ ನಿಂತಿತ್ತು, ನೋಡ್ಕೊಂತ ನಿಂತಿವ. ಹುಡುಗರಿಗೆ ಆಡೋದನ್ನು ನೋಡೋದಂದ್ರೆ ಬಹಳ ಇಂಟ್ರೆಸ್ಟ್. ಟೈಮ್ ಆಯ್ತು 9:09 ಪ್ರಯಾಣ 10 ಹೋದೆವು. ಭಾರಿ ಪ್ಲಾನ್ ಮಾಡ್ಕೊಂಡು ಅದನ್ನು ಬಡಿತಾನ ಮಾಸ್ತಾನ ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ಸ್ಕೂಲ್ ಸಮೀಪಕ್ಕೆ ಬರೋದಕ್ಕ ಒಳಗ ಕ್ಲಾಸ್ ರೂಮ್ ಇಡಬೇಕಾದ್ರ 10 ಹೆಜ್ಜೆ ಇಡಬೇಕಾದ್ರೆ 5 ನಿಮಿಷ ಮಾಡಿ ನಂತ ಕುಂತ್ಕೊಂತ ಏ ತಿಮ್ಮ ಯಾಕೆ ತಡ ಮಾಡದಿ ಅನ್ನೋದನ್ನ ಯಾಕೆ ಕುಂಟಾಗತ್ತೇರಿ ಇಂಥ ಮುಳುದು ಮುಳು ಹಿಂದದ್ರಿ ಕೂಡ ಸುಳ್ಳು ಇಂಥ ಮುಳ್ಳು ಮುರಿದ್ರಿ ಹೌದ್ರಿ. ಸರ್ಕಾರ ಜಾರಿ ಮುರಿದ್ರಿ. ಮನೆಯಿಂದ ನಾ ಇನ್ನ 10 ದಿನ ಬರಬಾರ್ದ್ರಿ, ಶಬಾಷ್ ಅನ್ಬೇಕು, ನಾ ಕುಂಟುಕೊಂತ ಬಂದಿರ್ರಿ ಅನ್ನಂತ ಇದಕ್ಕೆ ಕುಂಟು ನೆಪ ಅಂತ. ಹಾಗೆ ನೀವು ಪರಮಾರ್ಥಕ್ಕೆ ಬರೀ ಕುಂಟು ನೆಪ ಹೇಳ್ತೀವಿ. ಕುಂಟು ನೆಪ ಅಂತ ಅವಾಗಿನಿಂದ ಬಂದದ್ದು, ಜೀವನ ಹುಟ್ಟಿಸಿದ್ದು ಕುಂಟು ನೆಪ. ಇದಕ್ಕೆ ಯಾವನಿಗೆ ಕುಂಟು ನೆಪ ಹೇಳಿದ್ರೆ ನಡೀತದ? ನಡೆಯಂಗಿಲ್ಲ. ಅದಕ್ಕೆ ಅವ್ರಂತಾರ ಸುಮ್ಮನೆ ಕಾಲ ಕಳೆಯಬೇಡ, ಜೀವನ ಹಾಳು ಮಾಡ್ತಾ. ಯಾವಾಗ ಜೀವನ ಕೈ ಬಿಟ್ಟು ಹೋಗ್ತದೋ ಗೊತ್ತಿಲ್ಲ. ಏನೋ ಅಮೂಲ್ಯವಾದಂತಹ ಜೀವನ ಸಿಕ್ಕದ, ಇದರ ಸದುಪಯೋಗ ಮಾಡ್ಕೋ. ಜೀವನ ಕಳೆಬೇಡ, ಸುಮ್ಮನೆ ಕಳೆಬೇಡ, ವೇಸ್ಟ್ ಕಳೆಬೇಡ, ಹಾಳು ಮಾಡ್ಕೋಬೇಡ ಅಂದ್ರು. ಜೀವನವನ್ನ ಹಾಳು ಮಾಡ್ಕೋಬೇಡ. ಅದನ್ನೇ ನಿರ್ಮಿಸು ಮಾಡ್ಬೋದಾಗುದು. ಅವರು ಕೂಡ ಏನಂದ್ರೆ ಇಲ್ಲಿ ದಿನವಿಂದೆ ಅಂತ ಏನು ಬಸವಣ್ಣರು ಅಂತಲ್ಲ, ಅಂದು ಇಂದು ಮತ್ತೊಂದೆರ ಬೇಡ. ಪರಮಾತ್ಮನ ಭಜನೆ, ಭಕ್ತಿ, ಪೂಜೆ, ಅರ್ಚನೆ, ಧ್ಯಾನ ಮುಂದಕ್ಕೆ ಹಾಕೊಂತ ಹೋಗಬೇಡ. ದಿನವಿಂದೆ ಅಂದು ಎಂದು ನಾಳೆ ಮಾಡಮ್ಮ, ನಾಡ ಮಾಡಮ್ಮ, ಸಾಮಾರು ಮಾಡೋ, ಮಂಗಳವಾರ ಮಾಡೋ, ಶ್ರಾವಣದಾಗ ಮಾಡೋ, ಮುಂದೆ ವರ್ಷ ಮಾಡೋ, ಮಗನ ಮದುವೆ ಸೊಸಿ ಮನೆ ಬಿಟ್ಟು ಹೊರಗೆ ಮಾಡೋ ಇಲ್ಲ. ಈ ಯಮ ಯಾವ ಹೊರ ಹಾಕೋಣ ಗೊತ್ತಿಲ್ಲನ. ಅದಕ್ಕೆ ಅಂತಾರ ದಿನದಿಂದೆ ಬೇಗ ಮಾಡೋದು, ಬೇಗ ಮಾಡೋದು. ಯಾಕ ಸಾಲ ಯಾವಾಗ ಗೊತ್ತಿಲ್ಲ.
ಒಂದು ಇಂಗ್ಲಿಷ್ದ ಬಹಳ ಚಂದ ಕಥೆ ಓದ್ಯಾರ. 4 letters of God Yama. ಕಥೆ ಹೆಸರೇನೈತೆ? 4 ಪತ್ರಗಳು. ಯಾರಿಂದ ಪತ್ರ? ಯಾರಿಂದ ಪತ್ರ? God Yama. 4 letters from Yama. ಯಾರಿಂದ ಲೆಟರ್ಸ್ ಬರ್ತಾವಂತ? ಯಮನಿಂದ. ಬಹಳ ಚಂದ ಕಥೆ, ಹೇಳದ ಕಥೆ, ನಾಡಕ ಕಥೆ. ಅವನ ಹೆಸರು ಅಮರ ಋಷಿ ಅಂತ. ಅಮರ ಋಷಿ, ಅಮರ ಒಂದು ವಿಚಾರ ಮಾಡಿ. ಅಮರ ಅಮರ ಅಂದ್ರೆ ಸಾಯ್ಬ. ಯಾವಾಗಲೂ ನಾನೇ ಬ್ರಹ್ಮನನ್ನ ಕುರಿತು ಬಹಳ ದಿವಸ ಭಕ್ತಿ ಮಾಡ್ದ, ತಪಸ್ಸು ಮಾಡ್ದ, ಬ್ರಹ್ಮನನ್ನ ಆರಾಧಿಸಿದ. 12 ವರ್ಷ ಬ್ರಹ್ಮನ ಆರಾಧನೆ ಮಾಡಿದ ಮೇಲೆ ಬ್ರಹ್ಮ ಪ್ರತ್ಯಕ್ಷ ಆಗಿ ವರಂ ಬ್ರೂಹಿ ಅಂದ್ರೆ ಏನು ವರ ಬೇಕು ಕೇಳ್ಕೋ. ಇವಾಗ ಕೇಳಿದಂತ ನನಗೆ ಸಾವು ಬರಬಾರದು, ಸಾಯ ನನಗೆಂದೆಂದು ಸಾವು ಬರಬಾರದು. ಇದು ನಮ್ಮ ಕಡೆ ಪ್ರಾವಿಷನ್ ಇದೆ. ನಾವು ಬರೀ ಹೊಸವ್ರ ಅಷ್ಟೇ ಮುಂದೆ ಹೋಗ್ತೀವಿ. ಮತ್ತೇನಾರ ಕೇಳು, ನನಗ ಫಲ ಬೇಕು, ಮನೆ ಬೇಕು, ಚಂದ ಹೆಂಡತಿ ಬೇಕು, ಮಕ್ಕಳು ಬೇಕು, ಶರೀರ ಬೇಕು, ಬಟ್ಟೆ ತಕ್ಕೊಳ್ಬೇಕು. ಇದನ್ನು ಬಿಟ್ಟು ಕೇಳಿದ್ರೆ ಸಾವು ಬರಬಾರದು ಅನ್ನೋದನ್ನ ಬಿಟ್ಟು ಕೇಳ. ನಾ ಏನೋ ಪರೀಕ್ಷಾಂತರ ಮಾಡ್ತೀನಿ, ಇದು ನಮ್ಮ ಕಡೆ ಆಗಿದ್ದಪ್ಪ ಹೇಳ ಇರ್ತದ. ಬಟ್ ನೀವಿಲ್ಲ ಅಂದ್ರೆ ನಿಮ್ಗಿನ ದೊಡ್ಡವರು ವಿಷ್ಣು ಅದ. ಅವನು 12 ವರ್ಷ ಮತ್ತ ಆರಾಧನೆ ಮಾಡ್ದ, ಅವನ ಕುರಿತು ತಪಸ್ಸು ಮಾಡ್ದ. 12 ವರ್ಷ ತಪಸ್ಸು ಮಾಡಿದ ಮೇಲೆ ಅವ ಪ್ರತ್ಯಕ್ಷ ಆಗಿ ಪರಮಗುರು ಕೆಳಪವರ ಎತ್ತಿ. ನಮ್ದೇನು ಬಹಳ ದೊಡ್ಡವ, ನಾನು ಹೇಳೋದೇನು ಅಂತ ಇಲ್ಲ. ದೊಡ್ಡವರ ಏನಂದ್ರೆ ನನಗೆ ಸಾವು ಬರಬಾರ್ದು ಅಂದ. ಇದು ಅಧಿಕಾರ ನಮ್ಮ ಕಡೆ ಇಲ್ಲ. ನಾವು ಸಂರಕ್ಷಣೆ ಮಾಡೋದು ಆಯುಷ್ಯ ಇದ್ದಷ್ಟು ಸಾಯಿಸ ಲಯಕರ್ತ ಶಿವನ ಅವನ ಕಡೆ ಹೋಗ್ಬೇಕಾದ್ರೆ ಆಮೇಲೆ ನಿನಗೆ ಈ ವರ ಶಾಂಕ್ಷನ್ ಆಗುವುದು. ಒಂದು ಶಿವನ ಆರಾಧನೆ ಮಾಡಿದಂತ 12 ವರ್ಷ ಶಿವನ ಆರಾಧನೆ ಮಾಡ್ದ. ಆಮಾರ ಶಿವ ಪ್ರತ್ಯಕ್ಷ ಆಗಿ ವರಂ ಬ್ರೂಹಿ ಎಂದು ಕೇಳಪ್ಪ. ನಮಗೆ ಸಾವು ಬರಬಾರ್ದು. ನಿನ್ನ ಹೆಸರು ಅಮರ. ಅಮರ ಹೆಸರು ಚಲೋ ಇಟ್ಕೊಂಡಿದ್ರಿ, ಆದ್ರೆ ನೀ ಮರ್ತ್ಯ. ಹೆಸರೇನೋ ಅಮರ ಇಟ್ಕೊಂಡಿರ್ಬೋದು, ನೀನು ಮರ್ತ್ಯ. ಮರ್ತ್ಯ ಅಂದ್ರೆ ಅರ್ಥ ಬರ್ತೀನಿ, ಮೃತ್ಯು ಯಶ ಅಸ್ತಿ ಸ ಮರ್ತ್ಯ. ಮೃತ್ಯು ಇದ್ದವರಿಗೇನೆ, ಮರಣ ಬೆನ್ನ ಹತ್ತಿದವರಿಗೇನೆ ಮರ್ತ್ಯ ಅಂತ ಕರೀತಾರ. ಆಲ್ರೆಡಿ ನೀ ಇಂಥ ಜನನ ಸಾಯ್ಬೇಕು, ಇಂಥ ಸಾಯ್ಬೇಕಂತ ನಿನ್ನ ಫೈಲ್ಗೆ ನಾನು ಏನೇ ಸೈನ್ ಮಾಡಿ ಮುಂದೆ ಕಳಿಸ್ತೀನಿ. ಯಮನ ಕಡೆ ಹೋಗೋದವರು ನೀ ಯಾವಾಗ ಸಾಯ್ಬೇಕು, ಹೆಂಗೆ ಸಾಯ್ಬೇಕು ಎಲ್ಲ ನಿರ್ಣಯ ಆಗಿಬಿಟ್ಟದ. ಈಗ ದಂಡ ಇದೆ, ನಿಮ್ಮನ್ನ ಆರಾಧನೆ ಮಾಡಿ ದಂಡ. ಅವನ ಯಾವ ಸಾಯಿಸ್ತಾನಲ್ಲ ಯಮ, ಅವನು ಭಕ್ತಿನೇ ಮಾಡಮ್ಮ ಅಂದಿವ. ಅವನ್ನೇ ಜನ ಹಚ್ಕೊಂಡ್ರೆ ಹೆಂಗ? ಇದು ಒಳ್ಳೆ ಪ್ಲಾನ್ ಅಲ್ಲ. ಇವರು ಭಕ್ತಿ ಮಾಡಿ ಸುಮ್ಮನೆ ಇವ್ರ ಕುರಿತು ತಪಸ್ಸು ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಆಯ್ತು, ಸುಮ್ಮನೆ ಕಾಲ ಕಳೆದಾಯ್ತು. ನೇರವಾಗಿ ಯಮನ ಕುರಿತು ತಪಸ್ಸು ಮಾಡೋಣ. ಯಮನನ್ನ ಆರಾಧಿಸಿದ ಯಮ ಪ್ರತ್ಯಕ್ಷ.
ಕನಿಕ ಇರ್ತಾರೆ ಅಂತ ಬಹಳ ದೊಡ್ಡ ಅದಕ್ಕೆ ಲಕ್ಷ್ಯ ಇರುತ್ತೆ. ಯಮ ಪ್ರತ್ಯಕ್ಷಾಗಿ ಏನ್ ಬೇಡ್ತಿ ಬೇಡಪ್ಪ ಯಮ ನನ್ನ ಆರಾಧಿಸಿದವರು ಯಾರು ಇಲ್ಲ ಜಗತ್ನಾಗ. ಯಮನ ಪೂಜೆ ಮಾಡ್ಯಾರ, ಯಮನ ಭಕ್ತಿ ಮಾಡ್ಯಾರ, ಯಮನ ಗುಡಿ ಕಟ್ಟ್ಯಾರ. ನೀ ನನ್ನ ಗುಡಿ ಕಟ್ಟಿ ಎಷ್ಟು ಶ್ರದ್ಧೆಯಿಂದ ನನ್ನ ಭಜಿಸಿದ್ದೀಯ, ಬಹಳ ಸಂತುಷ್ಟನಾಗಿ ನಿನ್ನ ಮೇಲೆ ಕೊಡ್ತೀನಿ ಅಂತ ನಚಿಕೇತನಿಗೆ ಏಹಿ ದುರ್ಲಭ ಕಾಮ ಮಧ್ಯಲೋಕದಾಗ ಆ ಸಾಮಾನ್ಯರಿಗೆ ಸಿಗುವಂತ ಸೌಲಭ್ಯಗಳು ಅಸಾಮಾನ್ಯರಿಗೆ ಸಿಗ್ಲಿಕ್ಕೂ ಆಗದೇ ಇರುವಂತಹ ಸೌಲಭ್ಯಗಳೆಲ್ಲ ಕೊಡ್ತೀನಿ. ಯಥಾ ಸಕೂರ್ಯ ಎಲ್ಲ ಬೇಕಾದ ಕೇಳ್ಬಿಟ್ಟಾರೆ. ಮಂತ್ರ ಹೇಳಿ ಮಾಡೋದು ಬೇಡ, ಬೇಕಾದ ಕೇಳ್ಕೊಡ್ತೀನಿ ಅಂದ್ರೆ ನಮ್ಗೆ ಜ್ಞಾನ ಏನು ಮಾಡ್ದೆ ಅವ ಒಂದೇ ನಾವು ಕೊಡೋದು ಒಂದೇ ವರ. ದೊಡ್ಡ ದೊಡ್ಡವ್ರ ಹತ್ರ ಹೋಗಿಲ್ಲ, ಚೆನ್ನಾಗಿಲ್ಲ. ಈಗ ನಿಂತೆಯಾಗಿ ಐತವೆ ಏನ್ ಕೇಳೋ ನಿಮ್ಗೇನಿರ್ಲಿ ಹೆಂಗೂ ಸಾಯಿಸೋರು ನೀವು. ನಾನು ಸಾಯಿಸ್ಬಾರ್ದು ಒಂದಿಷ್ಟು, ನನಗೆ ಮರಣ ಬರಬಾರದು ಅಂತ ನೀವು ಯಮನು ಅದ್ರ ಬಿಟ್ಟು ಕೇಳುವಂತ ಅದೊಂದು ಬಿಟ್ಟು ಕೇಳು, ನಾ ಶಾಂಕ್ಷನ್ ಮಾಡುತ್ತೇನೆ. ನಾ ಸಾಯಬಾರದು ಅಂತ ಮಾತ್ರ ನನಗ ಮರಣ ಬರಬಾರದು ಅಂತ ನೋಡ್ರಿ, ಹೆಂಗರ ಮಾಡ್ರಿ. ನಿಮ್ಮ ಕೊನೆಗೆ ನೀವೇ ಗತಿ ಅಂತ ನಿಮ್ ಕಡೆ ಬಂದೀನಿ, ಸಾಯಿಸೋದು ನಿಮ್ ಕೈಯಾಗೈತಿ. ನೀವು ಮನಸ್ಸು ಮಾಡಿದ್ರಿ ಎಂದು ಆಗಲ್ಲ. ಈಗಾಗಲೇ ನೀ ಎಷ್ಟೊತ್ತಿನಾಗ ಸಾಯ್ಬೇಕು, ಹೆಂಗ್ ಸಾಯ್ಬೇಕು, ಎಲ್ಲಿ ಆಕ್ಸಿಡೆಂಟ್ ಆಗ್ಬೇಕು, ಎಲ್ಲಿ ಲಾರಿ ನಿನ್ನ ಮೇಲೆ ಹತ್ತಬೇಕು ಎಲ್ಲ ಹೇಳಿದ್ದೀರ. ಈಗ ಅದನ್ನು ಬದಲಾವಣೆ ಮಾಡಕ್ಕೆ ಆಗೋದಿಲ್ಲ. ಸಾವು ಹೇಳಿಕೆಗಳ ಬರೋದಿಲ್ಲ, ಸಾವು ನಿಶ್ಚಿತ ಐತಿ. ಸಮಾಜದೊಂದನ್ನು ಬಿಟ್ಟು ಕೇಳು ಒಂದು ಕೊನೆಗೆ ವಿಚಾರ ಮಾಡಿ ನೋಡ್ರಿ. ಹ್ಯಾಂಗೂ ಕೊಯ್ಲಾಕ್ ಬರೋರು ನೀವ, ಅದಕ್ಕ ನೀವು ಬರೋದಕ್ಕಿನ ಬಂದ ನಮ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅನ್ನಂತ ಅಂದ್ರೆ ಏನಂತ, ನೀವು ಬರೋದಕ್ಕಿನ ಮೊದಲು ಒಂದಿಷ್ಟು ನಮ್ಗೆ ಸೂಚನೆ ಕೊಡ್ರಿ. ಆಯ್ತಪ್ಪ, ನಾ ಬರೋದಕ್ಕಿನ ಮೊದಲು ನಿನಗ 4 ಲೆಟರ್ ಹಾಕ್ತೀನಿ ಅಂದ್ರೆ ಯಾರೇ ಯಮ 4 ಪತ್ರ ಹಾಕಿ ಬರ್ತೀನಿ. ಬಹಳ ಖುಷಿ. ನಂಗೂ ಬರೋದಕ್ಕಿನ ಮೊದಲು ಪತ್ರ ಹಾಕಿ ಬರ್ತಾರ. ಅದ್ರ ನಿಮ್ಮ ಗದ್ದಿ ಬರೋದಕ್ಕೂ ಹಿಂಗೆ ಈಗಾಗಿದ್ರೆ ಫೋನ್ ಮಾಡಿ, ವಾಟ್ಸಾಪ್ ಮೆಸೇಜ್ ಮಾಡಿ. ಮಸ್ತ್ ಸಂಸಾರದಾಗ ಮಕ್ಕಳಾಗಿರುತ್ತೆ. ದಿನಮಾನಗಳು ಪ್ರಪಂಚದಲ್ಲಿ ಕಳೆದಬಹುದು. ಏನು 55, 65, 70, ಒಂದು ದಿವಸ ಕಡೆ ಬರಲಿಲ್ಲ, ಮಠಕ್ಕೆ ಬರಲಿಲ್ಲ, ದೇವ ಚಿಂತನೆ ಇಲ್ಲ, ಧ್ಯಾನ ಇಲ್ಲ, ಸ್ಮರಣೆ ಇಲ್ಲ. ಏನ್ ಗಳಿಸೋದು, ಉಳಿಸೋದು, ಬೆಳೆಸೋದು, ಬರೀ ಪ್ರಪಂಚದ ವ್ಯವಹಾರದಲ್ಲೇ ಮುಳುಗಿ ಕಾಲ ಕಳೆದ ಬಿಟ್ಟ. ಒಂದು ದಿವಸ ಕೇಳದೆ ಯಮ ಬಂದು ಬಿಟ್ಟ. ಹೇಳಿ ಅಂತ ಬಂದ. ಇದು ಅನ್ಯಾಯ, ಪರಮ ಅನ್ಯಾಯ. ಯಮನಿಗೆ ನೀವು ಮೋಸ ಮಾಡಿದ್ರಿ, ನೀವು ಮೋಸ ಮಾಡಿ ನನಗೇನು ಹೇಳಿದ್ರು, ಲೆಟರ್ ಹಾಕ್ತಿದ್ರು. ಒಂದರ ಲೆಟರ್, ಒಂದರ ಪತ್ರ, 4 ಪತ್ರ ಹಾಕಿಂತ ಮನೆಗ ಎಲ್ರಿ ಯಾವ್ಯಾವ ಒಂದು ಲೆಟರ್ ಬಂದಿಲ್ಲ ಅಂದ್ರೆ ಅವ ಯಮ ಹೇಳಿದಂತ ಇವರ A letter that was my first letter. ನಿಮಗೂ ಲೆಟರ್ ಹಾಕಿ ಬರ್ತಾನವ, ನಿಮಗೆ SS ಲೆಟರ್ ಬಂದವ ಅದರ ನೋಡ್ಕೊಂಡು ಗೊತ್ತಾಗುತ್ತಲ್ಲ.
ಈ ವರ್ಷಗಳ ಹಿಂದೆ ನಿನ್ನ ಕೂದಲ ಬೆಳ್ಳಗಾದ ನೋಡು, ಅದು ನನ್ನ ಮೊದಲನೇ ಲೆಟರ್. ಕೂದಲ ಬೆಳಗಾದ ಹೋದ್ರ ನೀವು ತಿಳ್ಕೋಬೇಕು, ಯಮ ಬರ್ತೀನಂತ ಇನ್ಫಾರ್ಮೇಶನ್ ಮಾಡಿದ್ದಾನೆ. ಕೂದಲ ಬೆಳಗಾದ್ರು ನೀವು ಭತ್ತದಕ್ಕೆ ಬಣ್ಣ ಹಚ್ಕೊಂಡು ಅವನ ಪತ್ರ ಹಾಕ್ತೀವಿ, ಬಣ್ಣ ಹಚ್ಚಿ ಬೆಳಗಣ್ಣ ಬಂದ್ರೆ ಅಂಗ ಕೂಡ ಹಿಡಿಲಕ್ಕಾಗಿಲ್ಲ. ಮತ್ತೊಬ್ಬ ಗೊತ್ತದ ಅವನಿಗೆ ಎಷ್ಟೇ 70 ಮ್ಯಾಲ ಅಥವಾ ವಯಸ್ಸ ಬಿಟ್ಟ ಇಷ್ಟು ಬ್ಲ್ಯಾಕ್ ಕಪ್ಪದವ. ನನಗೆ ಗೊತ್ತಾಯ್ತು ನಕಲಿ ಕೂದಲದ ಅಂತ ಗೊತ್ತಿಲ್ಲ. ಅದು ಹೆಂಗೆ ಪುನಃ ಹೇಳಿದಾನ ಅಂದ್ರೆ ಮ್ಯಾಲ ಕರಗದವು ಬುಡುಕ್ ಬೆಳ್ಳ ಬಂದವ ಮನುಷ್ಯ. ಅದಕ್ಕೆ ನೀವು ಅರ್ಥ ಆಗ್ತವೆ. ನಾ ಫಸ್ಟ್ ಲೆಟರ್ ಕಳಿಸಿದ್ದಮ್ಮ, ನಿನ್ ಕೂದಲ ಬೆಳಗಾಗವಲ್ಲ ಅದನ್ನೊಂದು ಫಸ್ಟ್ ಲೆಟರ್. ಸೆಕೆಂಡ್ ಲೆಟರ್ ಯಾವ್ದು? ಸೆಕೆಂಡ್ ಲೆಟರ್ ನೋಡಪ್ಪ, ಫಾಲಿಂಗ್ ಆಫ್ ಯುವರ್ ಟೀತ್ ವಾಸ್ ಮೈ ಸೆಕೆಂಡ್ ಲೆಟರ್. ಹಾಲು ಅಳಿಗಾಡಕತ್ತಿದ್ವಲ್ಲ, ಇದನ್ನೊಂದು ನಂದು ಒಂದು ಎರಡು ನಂದು ಮತ್ತ ನಮ್ಮದು ಹಾಲು ಅಳಿಗಾಡಕತ್ತಿದ್ವಲ್ಲ ಎಂಡ್ ಲೆಟರ್. ಇದು ನಂದ ಎರಡನೇ ಲೆಟರ್. ಇದು ಹಾಲು ಅಳಿಗಾಡ ಬಿದ್ದು ಇವ ಏನ್ ಮಾಡಕತ್ತಾನೆ ಮತ್ತ ಶಟ್ ಹಾಲು ಶಟ್ ಆ ಪತ್ರಕ್ಕೂ ಗಮನ ಕೊಡಿ ನೀವು. ತಮ್ಮ ಎಷ್ಟು ನೀ 2 ಲೆಟರ್ ಹಾಕಿದ್ರು ನೀ ಎಚ್ಚರ ಆಗ್ಲಿಲ್ಲ, ಇನ್ನೊಂದು ಲೆಟರ್ ಕಳ್ಸೋಣ ಅಂತ ಹೇಳಿ ಅದ್ಯಾವ್ದು ಲೆಟರ್? ಮೂರನೇ ಲೆಟರ್ ಯಾವ್ದಪ್ಪ ಅಂದ್ರ ಮೈ ಥರ್ಡ್ ಲೆಟರ್ ವಾಸ್ ಸೆಂಟ್ ಟು ಯು ವೆನ್ ಯುವರ್ ಐಸೈಟ್ ಫೇಲ್ಡ್. ಥರ್ಡ್ ಲೆಟರ್. ಇದು ಮೂರನೇ ಲೆಟರ್ ಯಾವ್ದ್ರಿ? ಕಣ್ಣು ಮಂದಿಗೆ ಅದವಲ್ಲ, ಕಣ್ಣು ಪರಿ ಬಂದವಲ್ಲ, ಇದು ಎಷ್ಟನೇದು? ಏನೊಂದು ಮೂರನೇ ಲೆಟರ್, ಮೂರನೇ ಪತ್ರ. ಅದನ್ನ ಎಲ್ಲಿ ಕೇರ್ ಮಾಡಿದೆ? ಮಾತು ಚಸ್ಮಾ ಹಾಕೊಂಡು ಸಿನಿಮಾ ನೋಡ್ಲಕ್ ಬಂದ. ಮಾತ ಸ್ಪೆಕ್ಟ್ ಹಾಕೊಂಡು ಸೀರಿಯಲ್ ಕೊನೆ ಲೆಟರ್ ಅಂದ್ರೆ ಕೊನೆ ಲೆಟರ್ ಯಾವ್ದು? ಈ ಕಡೆ ಹೋಗ್ತದೆ, ಈ ಕಡೆ ಹೋಗ್ತದ, ಬಡಿಗಿಡ ಹೊಂಟಾನ, ಅಳಿಗಾಡ್ತಾನ, ಪೂರ್ತಿ ಪ್ಯಾರಲೈಸ್ ಆಗಿದೆ. ಮೊನ್ನೆ ಎಲ್ಲೋ ಹೋಗಿದ್ದೆ ನಾನು, ಅವ್ನ ಕೈಯಾಗ ಹಾಕ್ಬಿಟ್ರೆ ಕುಡಿಲಕ್ಕೆ ಆಗಲ್ಲ ಅವನಿಗೆ, ಒಳಗಡೆ ಎಲ್ಲ ಮೈ ತುಂಬ ಕಳ್ಕೊಂಡು. ಪಟ್ಟಣದಲ್ಲಿ ಸಾಕ್ಷಿ ಇದ್ರು ಸುಳ್ಳು ಹೇಳಂಗೆ, ಸಾಕ್ಷಿ ಇಟ್ಕೊಂಡು ಮಾತಾಡ್ತಿರ್ತೀವಿ. ಇಡೀ ದೇಹ ಎಲ್ಲ ಪ್ಯಾರಲೈಸ್ ಆಗ್ತದೆ. The fourth message was when your body became paralyzed. ಇಡೀ ದೇಹ ಎಲ್ಲ ಜೀರ್ಣ ಆಗೋಗ್ಬಿಡುತ್ತಲ್ಲ, ಹೇಳಕ್ ಬರದು, ಸಂಪೂರ್ಣ ದೇಹವು ಶಿಥಿಲವಾಯ್ತಲ್ಲ. ಇದು ಕೊನೆ ನನ್ನ ಲೆಟರ್. ಎಷ್ಟಾದ್ರೂ ಎಚ್ಚರ ಆಗೋದು ಅಂತ ತಿಳ್ಕೊಂಡು ನೀವು ಎಚ್ಚಾಗಬಹುದು. ಅದಕ್ಕ ದಿನವಿಂದೆ ದಿನವಿಂದೆ ಅಂತ ಬಸವಣ್ಣವರು ಯಾವಾಗ ಯಮ ಬರ್ತಾನೆ ಗೊತ್ತಿಲ್ಲ, ಬದುಕಿ ಕಷ್ಟ ಹೋಗ್ತಾನೆ ಗೊತ್ತಿಲ್ಲ. ಎಚ್ಚರ ಆಗು, ಶಂಭು ಶರಣನು, ಶಿವ ಶರಣನು ಆಗ ಜೀವನ ಬದುಕು ಸಾರ್ಥಕವಾಗುತ್ತದೆ. ಭಜನ ದಿನ ಈಗಲೂ ಜೀವನ ಹಿಂಗೆ ಕಳೆದು ಬಿಟ್ಟಿ. ಅದಕ್ಕ ಜೀವನವನ್ನ ಹಾಳು ಮಾಡ್ಕೋಬೇಡ. ಬಹಳ ಸುಂದರವಾಗಿ ಕಬೀರ ಹೇಳ್ತಾನ, ಅದನ್ನ ಹೇಳ್ಕೊಂಡು ಸ್ವಲ್ಪ ವ್ಯಾಖ್ಯಾನ ಮಾಡ್ಕೊಂಡು. बीत गए बिना भजन बिना, बीत गए बिना भजन बिना, भजन
ಭಜನ ಮಾಡದೆ ಹರಿ ಭೋಜನ ಮಾಡ್ತಾ ಭೋಗ ಜೀವನದಿಂದ ಮಾಡ್ತಾ ಜನ್ಮವನ್ನು ಕಳೆದುಬಿಟ್ಟು ಬಾಲಾವಸ್ಥಾ ಕಳೆದುಬಿಟ್ಟು ಯವನ ಬಂದಾಗ ಮಸ್ತ್ ಸಂಸಾರದೊಳಗೆ ಮಗ್ನಾಗಿಬಿಟ್ಟು ಕಹತ ಕಬೀರ ಸುರಬಾಯಿ ಸಾಧೋ ಹೇಳ್ತೀನಿ ಶಿಷ್ಯವನ್ನು ಕೇಳೋ ಬಹಳ ಸಂತ ಜನಾರೆ ಸಂತ ಜನರ ಮಾತ್ರ ಈ ಪ್ರಪಂಚಕ್ಕಾಗಿ ಬದುಕದೆ ಪರಮಾತ್ಮನಿಗೆ ಶರಣು ಹೋಗಿ ಅವರು ಕಷ್ಟದ ಸಂಸಾರದಿಂದ ಕಡೆಯಾಗಿರ್ಬೋದು. ಹಾಗೆ ನೀನು ಶಂಭುವಿಗೆ ಶರಣೆಂದು ಬದುಕನ್ನು ಸಾರ್ಥಕ ಮಾಡಿಕೊಂಬ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ಮಂಗಲ ಆರಂಭ. ಇಲ್ಲಿಯವರೆಗೆ ಪರಮ ಪೂಜ್ಯ ಅಪ್ಪಾಜಿಯವರು ಪ್ರಸ್ತುತ ಇವತ್ತಿನ ವಿಶ್ವಗುರು ಬಸವಣ್ಣನವರ ವಚನವನ್ನು